ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಆ, ಏನ್ DCC ಬ್ಯಾಂಕ್ಸ್ ಎಕ್ಸಾಮ್ಸ್ ಗಳಿದೆ ಅಪ್ಕಮಿಂಗ್, ಎಲ್ಲದಕ್ಕೂ ಹೆಲ್ಪ್ ಆಗ್ಲಿ ಅಂತ ಇದೊಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋಪರೇಟಿವ್ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಕೋಪರೇಟಿವ್ ಸಂಬಂಧಪಟ್ಟಂತೆ ನಾವು ಮ್ಯಾರಥಾನ್ ವಿಡಿಯೋ ಮಾಡಿದೀವಿ, 125 ಕ್ವಶನ್ಸ್ ನೋಡಿ. ಹಾಗೆ ಬ್ಯಾಂಕಿಂಗ್ ಅವೇರ್ನೆಸ್ ವಿಡಿಯೋ ಕೂಡ ಮಾಡಿದೀವಿ. ಮತ್ತೆ ನಮ್ಮ ಎಲ್ಲಾ ಇತ್ತೀಚೆಗೆ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ಕೂಡ ಇದೆ, ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೆ, ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಫೈನ್, ನಾನು ಡೈರೆಕ್ಟ್ ಆಗಿ ಬರ್ತೀನಿ. ಇತ್ತೀಚೆಗೆ ಬಂದಿರತಕ್ಕಂಥ ಅಪೆಕ್ಸ್ ಕ್ವಶನ್ಗಳು ಇದು ಎಕ್ಸಾಮ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಸಹಕಾರ ಸಂಸ್ಥೆಯ ಆಡಳಿತ ಇವರ ಕೈಯಲ್ಲಿದೆ. ನೋಡಿ, ಸಹಕಾರ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ನೋಡಿ, ಇಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ಕೊಬಿಡಿ. ಸಾಮಾನ್ಯ ಸಭೆ ಅಂತ ಹಾಕಿದ್ರೆ ರಾಂಗ್ ಆಗುತ್ತೆ. ನಿರ್ದೇಶಕ ಮಂಡಳಿ, ಬೋರ್ಡ್ ಆಫ್ ಡೈರೆಕ್ಟರ್ ಅಂಡ್ ಕೋಪರೇಟಿವ್ ಸೊಸೈಟಿ. ಸಿ, ಈ ಒಂದು ಮೆಂಬರ್ಸ್ ಇಂದ ಎಲೆಕ್ಟ್ ಆಗಿರ್ತಕ್ಕಂಥ, ಓಕೆ, ಯಾರು ಸರ್? ಮೆಂಬರ್ಸ್ ಇಂದ ಎಲೆಕ್ಟ್ ಆಗಿರ್ತಕ್ಕಂಥ, ಸದಸ್ಯರಿಂದ ಎಲೆಕ್ಟ್ ಆಗಿರ್ತಕ್ಕಂಥ ಮಂಡಳಿ ಇರುತ್ತಲ್ಲ, ಅವರ ಕೈಲಿ ಆಡಳಿತ ಇರುತ್ತೆ. ಡಿಸಿಷನ್ ಮೇಕಿಂಗ್ ನೋಡಿ, ಇದೇ ಕ್ವಶನ್ ಇನ್ನೊಂಥರ ಕೇಳ್ತಾನೆ. ಡಿಸಿಷನ್ ಮೇಕಿಂಗ್ ಅಥವಾ ಏನಾದ್ರು ರೆಗ್ಯುಲೇಷನ್ಸ್ ಗಳು ತರಬೇಕು ಅಂದಾಗ, ಒಂದು ಕಾಯ್ದೆಗಳನ್ನ ಅಮೆಂಡ್ ಮಾಡಬೇಕು ಅಂದಾಗ ಸಾಮಾನ್ಯ ಸಭೆಯಲ್ಲಿ ಇರುತ್ತೆ. ಸಾಮಾನ್ಯ ಸಭೆ ಕೂತ್ಕೊಂಡು ಮಾಡ್ಬೇಕು. ಓಕೆ, ದ ಮ್ಯಾನೇಜ್ಮೆಂಟ್ ಆಫ್ ಕೋಪರೇಟಿವ್ ಸೊಸೈಟಿ ವೆಸ್ಟೆಡ್ ವಿತ್ ಮ್ಯಾನೇಜಿಂಗ್ ಕಮಿಟಿ ಎಲೆಕ್ಟೆಡ್ ಬೈ ಇಟ್ಸ್ ಮೆಂಬರ್. ಯಾರು ಇರ್ತಾರೆ? ಡೈರೆಕ್ಟರ್ಸ್ ಇರ್ತಾರೆ. ಅಂಡ್ ಇಲ್ಲಿ ನಾನು ನಿಮ್ಗೆ ಕೋಪರೇಟಿವ್ ಆಕ್ಟ್ ಅಲ್ಲೂ ಕೂಡ ಇದೆ, 24ನೇ ಸೆಕ್ಷನ್ ಅಲ್ಲಿ ಸಹಕಾರ ಸಂಘದಲ್ಲಿ ಅಂತಿಮಾಧಿಕಾರ ಅಂತಿದೆ. ಅಲ್ಲಿ ಅಂತಿಮಾಧಿಕಾರ ಇಸ್ ನಥಿಂಗ್ ಬಟ್ ಯು ವಾಂಟ್ ಟು ಚೇಂಜ್ ರೂಲ್ಸ್ ಇನ್ ದ ಬೈಲಾಸ್, ಅಥವಾ ಏನಾದ್ರು ಚೇಂಜಸ್ ಅಥವಾ ಕಾಯ್ದೆಗಳನ್ನ ಪ್ರಾವಿಷನ್ಸ್ ನ ಮಾಡಬೇಕು ಅಂದಾಗ ಸಾಮಾನ್ಯ ಮಂಡಳಿದಲ್ಲಿ ಇರುತ್ತೆ. ಆಡಳಿತ ಮಾಡೋರು ಯಾರು? ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಯಾರ ಯಾರು? ಆಡಳಿತ ಮಾಡೋರು ಯಾರು ಅಂತ ಕೇಳಿರೋದು ನಿರ್ದೇಶಕ ಮಂಡಳಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಕೇಂದ್ರೀಯ ಅಡಿಕೆ ಮತ್ತು ಕೊಕೋವಾ ಮಾರುಕಟ್ಟೆ ಮತ್ತು ಪ್ರೊಸೆಸಿಂಗ್ ಸಹಕಾರ ನಿಯಮಿತ ಕ್ಯಾಂಪ್ಕೋ ಯಾವ ರಾಜ್ಯಗಳನ್ನ ಒಳಗೊಂಡಿದೆ? ಕ್ಯಾಂಪ್ಕೋ ಇವಾಗ ಒಟ್ಟು 6 ಸ್ಟೇಟ್ಸ್ ಗಳನ್ನ ಒಳಗೊಂಡಿದೆ ಸರ್. ಒಟ್ಟು 6 ರಾಜ್ಯ. ಬಟ್ ಶುರುಲಿ ಅಟ್ ಸ್ಟಾರ್ಟಿಂಗ್ ಅಲ್ಲಿ ಇದು 2 ರಾಜ್ಯಗಳನ್ನ ಒಳಗೊಂಡು ಮಾಡಿತ್ತು. ಯಾವ್ದದು? ಕರ್ನಾಟಕ ಮತ್ತು ಕೇರಳ. ಎಲ್ಲಿದೆ ಇದ್ರ ಹೆಡ್ ಕ್ವಾರ್ಟರ್ಸ್ ಕೇಳಬಹುದು. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಕೇಳಬಹುದು. ಕ್ಯಾಂಪ್ಕೋ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಫುಲ್ ಫಾರ್ಮ್ ಕೇಳಿದಾನೆ ಸರ್ ಎಕ್ಸಾಮ್ ಅಲ್ಲಿ, ಬೇರೆ ಬೇರೆ ಕ್ವಶನ್ ಗಳಲ್ಲಿ. ಕ್ಯಾಂಪ್ಕೋ ಅಂದ್ರೆ ಇಲ್ಲೇ ಇಂಗ್ಲಿಷ್ ಅಲ್ಲಿ ನೋಡಿದೆ, ಸೆಂಟ್ರಲ್ ಅರೇಕಾ ನಟ್ ಅಂಡ್ ಕೋಕೋ ಮಾರ್ಕೆಟಿಂಗ್ ಅಂಡ್ ಪ್ರೊಸೆಸಿಂಗ್ ಕೋಆಪರೇಟಿವ್ ಲಿಮಿಟೆಡ್. ಇದರ ಹೆಡ್ ಕ್ವಾರ್ಟರ್ಸ್ ನಿಮಗೆ ಬಂದು ಮಂಗಳೂರಲ್ಲಿದೆ. ಓಕೆ, 1973 ಸ್ಥಾಪನೆ ಆಯ್ತು. ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಫಸ್ಟ್ ಕರ್ನಾಟಕ ಕೇರಳ ಇತ್ತು, ಆಮೇಲೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರು 6 ಸ್ಟೇಟ್ಗೆ. ಆಪ್ಷನ್ ಅಲ್ಲಿ ಅದು ಕೊಟ್ಟಿಲ್ಲ. ಕರ್ನಾಟಕ ಕೇರಳ ಎಲ್ಲ ಟಿಕ್ ಹಾಕಿ ಯಾವ ಸ್ಟೇಟ್ ಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ? ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ನ್ಯೂ ಡೆಲ್ಲಿ, ಬಿಹಾರ, ತಮಿಳುನಾಡು, ಒಡಿಶಾ, ಅಸ್ಸಾಂ ಅಂಡ್ ಗೋವಾ. ಇಲ್ಲಿ ಪ್ರಮುಖವಾಗಿ ಇದೊಂದೇ ಅಲ್ಲ, ಬೇರೆ ಬೇರೆ ಇನ್ನೂ ಅದಷ್ಟು ರಾಜ್ಯಗಳಿಗೆ ಬ್ರಾಂಚಸ್ ಗಳು ಇವೆ. ಈ ಒಂದು ಕೋಆಪರೇಟಿವ್ ಸಂಬಂಧಪಟ್ಟಂತೆ ಇದರ ಕಂಪನೀಸ್ ಗಳು ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಪುತ್ತೂರು ಹತ್ರ ಮಂಗಳೂರಲ್ಲಿ ಮಾಡಿದ್ದಾರೆ. ಅದು ಫ್ಯಾಕ್ಟರೀಸ್ ಗಳನ್ನ ಮಾಡಿದ್ದಾರೆ. ಓಕೆ, ಇದು ಹೆಡ್ ಕ್ವಾರ್ಟರ್ಸ್. ಈಗ ಬ್ಲಾಕ್ ಪೆಪ್ಪರ್ ಕೂಡ ತಗೋತಾ ಇದ್ದಾರೆ ಅವರು. ಬ್ಲಾಕ್ ಪೆಪ್ಪರ್, ರಬ್ಬರ್ ಕೂಡ ಎಂಟರ್ ಆಗಿದ್ದಾರೆ ಈಗ. ಬ್ಲಾಕ್ ಪೆಪ್ಪರ್ ಮತ್ತೆ ರಬ್ಬರ್ಗೂ ಎಂಟರ್ ಆಗಿದ್ದಾರೆ. ಮೊದ್ಲು ಯಾವ್ದ್ರಲ್ಲಿ ಇದ್ರು ಇವರು? ಅಡಿಕೆ ಮತ್ತು ಕೋಕೋವಾದಲ್ಲಿದ್ರು. ಈಗ ರಬ್ಬರ್ ಮತ್ತೆ ಬ್ಲಾಕ್ ಪೆಪ್ಪರ್ಗೂ ಬಂದಿದ್ದಾರೆ. ನಬಾರ್ಡ್ ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು? ನಬಾರ್ಡ್ ಆಕ್ಟ್ ಗೊತ್ತಲ್ಲ, 1981 ನಬಾರ್ಡ್ ಆಕ್ಟ್ ಕಾಯ್ದೆ ಎಸ್ಟಾಬ್ಲಿಷ್ ಆಗುತ್ತೆ. ಬಟ್ ಚಾಲ್ತಿಗೆ ಬರೋದು 1982 ಇಸ್ ದ ರೈಟ್ ಆನ್ಸರ್. ಓಕೆ, 1982 ಆಕ್ಟ್ 1981 ಅಲ್ಲಿ ಚಾಲ್ತಿಗೆ ಬರುತ್ತೆ. ಫಾರ್ಮೇಶನ್ ಅಂತ ಕರಿತೀವಿ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅವೆಲ್ಲ ಗೊತ್ತಿರಬೇಕು. ನಬಾರ್ಡ್ ಏನಕ್ಕೆ ಕೆಲಸ ಮಾಡುತ್ತೆ, ಯಾವ ಒಂದು ಮಿನಿಸ್ಟ್ರಿ, ಸಚಿವಾಲಯದ ಕೆಳಗೆ ಬರುತ್ತೆ, ಅವೆಲ್ಲ ಗೊತ್ತಿರಬೇಕು ಸ್ನೇಹಿತರೆ. 12 ಜುಲೈ 1982 ಫಾರ್ಮೇಶನ್ ಆಗುತ್ತೆ. 1981 ನಬಾರ್ಡ್ ಆಕ್ಟ್ ಅಂತ ಪಾರ್ಲಿಮೆಂಟ್ ತರ್ತಾರೆ. ಓಕೆ, ಎಸ್ ಸರ್. ಮತ್ತೆ ಯಾವ ಒಂದು ಶಿಫಾರಸು ಮೇಲೆ ಇವೆಲ್ಲ ನಾವು ರೀಸೆಂಟ್ ಆಗಿ ಮಾಡಿದೀವಿ ಅಲ್ವಾ? ಶಿವರಾಮನ್ ಕಮಿಟಿ, ಅವೆಲ್ಲ ಗೊತ್ತಿರಬೇಕು. ಪ್ರಾಥಮಿಕ ಸಹಕಾರ ಸಂಘಗಳ ಮೂಲ ಬಂಡವಾಳ ಯಾವುದು? ಕೋಪರೇಟಿವ್ಗೆ ಯಾರು ಸರ್? ಅವ್ರ ಸದಸ್ಯರುಗಳ ಶೇರ್ಸ್ ಹಾಕೊಂಡು ಬರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಯಾರ್ಯಾರು, ನೀವು ನಿಮ್ಮ ಹಳ್ಳಿ ಕಡೆ ಇದ್ದವ್ರು ಗೊತ್ತಿರುತ್ತೆ ಸರ್. ಈಗಲೂ ಕೋಆಪರೇಟಿವ್ ಗಳಲ್ಲಿ ನೀವು ಸಾಲ ತಗೋತಾ ಇದ್ರೆ ಶೇರ್ಗಳು ಅಂತ ಹಿಡಿತಾರೆ ಅವರು. ಪ್ರತಿಯೊಂದು ತಿಂಗಳಲ್ಲೂ ವರ್ಷದಲ್ಲೂ ಶೇರ್ ಅಂತ ಹಿಡಿತಾರೆ. ಅದು ನೀವು ಸದಸ್ಯತ್ವ ನಮ್ಗೆ ಬೇಡ, ಲೋನ್ಗಳು ನಾನು ವಾಪಸ್ ಮೆಂಬರ್ಶಿಪ್ ಇಂದ ಬರ್ತೀನಿ, ನೀವೇನು ಇದುವರೆಗೂ ದುಡ್ಡು ಹಾಕಿರ್ತೀರ ಆ ಶೇರ್ಗಳ ಅಮೌಂಟ್ ನಿಮಗೆ ವಾಪಸ್ ಕೊಡ್ತಾರೆ. ಓಕೆ, ಸೊ ಏನಂತ ಕರಿತೀವಿ? ಸದಸ್ಯರ ಷೇರು ಹಣ ಇಸ್ ದ ರೈಟ್ ಆನ್ಸರ್. ಇಟ್ ಇಸ್ ದ ಮೂಲ ಬಂಡವಾಳ. ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಭೂ ಅಭಿವೃದ್ಧಿ ಬ್ಯಾಂಕ್, ಭೂ ಅಡಮಾನ ಬ್ಯಾಂಕಿನ ಬದಲಾದ ಹೆಸರು ಅಂದ್ರೆ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಮಾರ್ಟ್ಗೇಜ್ ಬ್ಯಾಂಕ್ ಅಂತ ಇರೋದನ್ನ ಅದನ್ನ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಇಟ್ ಈಸ್ ಆಲ್ಸೋ ನೋನ್ ಆಸ್, ಅಥವಾ ಬದಲಾದ ಹೆಸರು ಯಾವುದು? ಅಪೆಕ್ಸ್ ಬ್ಯಾಂಕಾ? ಅಲ್ಲ. ಸಹಕಾರ ಮಹಾಮಂಡಳಿನ? ಅಲ್ಲ. ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್? ಎಸ್. ಕೋಆಪರೇಟಿವ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ.
ಸರ್ ಕೋಆಪರೇಟಿವ್ ಅಗ್ರಿಕಲ್ಚರ್ ಅಥವಾ ಸ್ಟೇಟ್ ಕೋಆಪರೇಟಿವ್ ಅಂತ ಕೂಡ ಕರೀಬಹುದು. ಇವನ್ ಈಗ ನಬಾರ್ಡ್ ಇದೆಯಲ್ಲ ಸರ್, ನಬಾರ್ಡ್ ಇಸ್ ಆಲ್ಸೋ ಈಗ ನಾವು ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ನಬಾರ್ಡ್ ಕೂಡ ಅಲ್ವಾ. ಎಸ್, ನೆಕ್ಸ್ಟ್ ಬರ್ತಾನೆ ಬ್ಯಾಂಕಿಂಗ್ ಒಂಬಡ್ಸ್ಮನ್. ಇವರು ಯಾವ ವಿಷಯಕ್ಕೆ ಸಂಬಂಧಪಟ್ಟು, ಯಾರ ವಿಷಯಕ್ಕೆ ನೋಡಿ, ಇದೊಂದು ಕೋಆಪರೇಟಿವ್ ಅಂತಲ್ಲ, ಎಲ್ಲಾ ಬ್ಯಾಂಕ್ಗಳಲ್ಲೂ ಇರುತ್ತೆ ಒಂಬಡ್ಸ್ಮನ್ ಅಂತ. ಒಂದು ಬ್ಯಾಂಕಿಂಗ್ ಅಲ್ಲಿ ಲೆವೆಲ್ ಅಲ್ಲಿ ಇರ್ತಾರೆ, ಇನ್ನೊಂದು RBI ಲೆವೆಲ್ ಇರ್ತಾರೆ. ಬ್ಯಾಂಕಿಂಗ್ ಅಲ್ಲಿ ನಿಮ್ಗೆ ಏನಾದ್ರು ದುಡ್ಡು ಹೋಯ್ತು ಅಥವಾ ಏನಾದ್ರು ಕುಂದು ಕೊರತೆಗಳಿತ್ತು, ಅದನ್ನ ವ್ಯವಹಾರಕ್ಕೋಸ್ಕರ, ಅದನ್ನ ಸಾಲ್ವ್ ಮಾಡಕ್ಕೋಸ್ಕರನೇ ಇರೋದು ಒಂಬಡ್ಸ್ಮನ್ ಅಂತ ಹೇಳಿ. ಅಲ್ಲಿ ಸಾಲ್ವ್ ಮಾಡಿಲ್ವಾ, ನೀವು RBIಗೆ ಇದ್ ಮಾಡ್ಬೋದು. ಹಂಗೆ ಕೋಆಪರೇಟಿವ್ ಕೂಡ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಇರ್ತವೆ. ಅಂದ್ರೆ ಇದು ಗ್ರಾಹಕರ ಕುಂದು ಕೊರತೆಗಳ ಪರಿಹಾರವನ್ನ ಸಾಲ್ವ್ ಮಾಡಕ್ಕೆ ಇರ್ತಕ್ಕಂಥದ್ದು ಒಂಬಡ್ಸ್ಮನ್. ಓಕೆ, ಎಸ್. ಸರಸ್ವತ್ ಓಕೆ, ಸರಸ್ವತ ಅಂತ ಕೊಟ್ಟಿದ್ರೆ ಇಲ್ಲಿ ನೋಡಿ, ಸರಸ್ವತ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಇದೆ. ಇದು ಯಾವ ರೀತಿಯ ಸಹಕಾರ ಸಂಘಕ್ಕೆ ಉದಾಹರಣೆ? ವಿಚ್ ಟೈಪ್ ಆಫ್ ಕೋಆಪರೇಟಿವ್ ಇದು ಅಂತ ನೋಡಿ. ಯಾಕೆ ಕೇಳ್ತಾರೆ ಇದು? ದಿಸ್ ಇಸ್ ದ ಬಿಗ್ಗೆಸ್ಟ್ ಒನ್ ಕೋಆಪರೇಟಿವ್ ಬ್ಯಾಂಕ್ ಅಂತ. ಸುಮ್ನೆ ಕೇಳಲ್ಲ, ಇದು ಯಾವ್ದಾವ್ದೋ ಹೆಸರುಗಳನ್ನು ತಗೊಂಡು ನಿಮ್ಗೆ ಸುಮ್ನೆ ಕೇಳಲ್ಲ ಆ ಬ್ಯಾಂಕ್ ಹೆಸರುಗಳನ್ನು. ಅದ್ರಲ್ಲಿ ಏನೋ ಇರುತ್ತೆ ಸರ್. ಇಸ್ ದ ಬಿಗ್ಗೆಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಅಂದ್ರೆ ತುಂಬಾ ಬ್ರಾಂಚ್ ಗಳಿದೆ, ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಇದು. ವಿಚ್ ಟೈಪ್ ಆಫ್ ಬ್ಯಾಂಕ್ ಇದು? ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ರಾಜ್ಯ ಸಹಕಾರ ಸಂಘನ, ಯಾವ್ದು ಪಟಾಪಟ್ ಅಂತ ಹೇಳ್ಬೇಕು. ಎಲ್ಲಿದೆ ಇದರ ಹೆಡ್ ಕ್ವಾರ್ಟರ್ಸ್ ನೋಡಿ. ಇದನ್ನ ಕೇಳಿದ್ದಾನೆ ಬೇರೆ ಬೇರೆ ಕೋಆಪರೇಟಿವ್ ಎಕ್ಸಾಮ್ ಅಲ್ಲಿ, ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ಕೇಳಿದ್ದಾನೆ. ಒಂದ್ಸಲ ಯಾವ ಸ್ಥಾಪನೆ ಆಯ್ತು ಅಂತ ಕಡೆ ಕೇಳ್ತಾನೆ. 1918 ಸ್ಥಾಪನೆ ಆಯ್ತು. ಓಕೆ, 106 ವರ್ಷ ಸೆಲೆಬ್ರೇಟ್ ಮಾಡ್ಕೊಂಡಿದೆ. ಇಟ್ ಈಸ್ ದ ಲಾರ್ಜೆಸ್ಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇನ್ ಇಂಡಿಯಾ, ಸ್ಪ್ರೆಡ್ ಅಕ್ರಾಸ್ 6 ಸ್ಟೇಟ್ಸ್, ಮಹಾರಾಷ್ಟ್ರ, ಗೋವಾ, ಗುಜರಾತ್, ಡೆಲ್ಲಿ, ಮಧ್ಯಪ್ರದೇಶ, ಕರ್ನಾಟಕದಲ್ಲೂ ಇದೆ. ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲೂ ನಿಮಗೆ ಸಿಗ್ತದೆ ಇದು. ಇಟ್ ಈಸ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಇದು ಎಸ್ಟಾಬ್ಲಿಷ್ ಆಗಿ 100 ವರ್ಷ ಆಗಿದೆ ಸ್ನೇಹಿತರೆ. ಎಸ್ಟಾಬ್ಲಿಷ್ 1918 ಕೇಳ್ತಾನೆ ನೋಡಿ, ಇದನ್ನೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಏನಕ್ಕೆ ಕೇಳ್ತಾನೆ? ಬಿಕಾಸ್ ಇಟ್ ಇಸ್ ದ ಓಲ್ಡೆಸ್ಟ್ ಅಂಡ್ ಲಾರ್ಜೆಸ್ಟ್ ಬ್ರಾಂಚಸ್ ಇದೆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ, 100 ವರ್ಷ ಕಳೆದಿದೆ. ಹಂಗಾಗಿ ಇಂಥ ಎಕ್ಸಾಮ್ ಗಳಲ್ಲಿ ಇಂಥ ಕ್ವಶನ್ಸ್ ಗಳು ಬರ್ತವೆ. ಓಕೆ, shall we move to next question? ಬನ್ನಿ ಸರ್, ನೆಕ್ಸ್ಟ್ ಕ್ವಶನ್. ಬ್ಯಾಂಕಿನಲ್ಲಿ ಗ್ರಾಹಕರು ಉಳಿತಾಯ ಖಾತೆ ಹೊಂದಿದ್ದರೆ ಅದು ಬ್ಯಾಂಕ್ ಮತ್ತು ಗ್ರಾಹಕರ ಮಧ್ಯ ನೋಡಿ ಎಂತ ಸಾಮಾನ್ಯ ಸಂಬಂಧ ತರುತ್ತದೆ. ಇಲ್ಲಿ ಕ್ರೆಡಿಟರ್ ಡೆಟ್ಟರ್ ಕ್ರೆಡಿಟರ್ ಅಂತಿದೆ, ಏಜೆಂಟ್ ಪ್ರಿನ್ಸಿಪಲ್, ಲೆಸ್ಸರ್ ಲೀಸಿ ಅಂತಿದೆ. ಇಲ್ಲಿ ಒಂದ್ ತಿಳ್ಕೊಬೇಕು, ಯಾರು ದುಡ್ಡು ಕೊಡ್ತಾರಲ್ಲ ನೋಡಿ, ಇಲ್ಲಿ ಕ್ವಶನ್ ಏನ್ ಕೇಳಿದೆ ಅದನ್ನ ಫಸ್ಟ್ ಅರ್ಥ ಮಾಡ್ತೀವಿ. ಬ್ಯಾಂಕು ಮತ್ತೆ ಗ್ರಾಹಕರ ಖಾತೆ ನಡುವೆ ಆಗ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ ಅಲ್ವಾ ಸರ್. ಬ್ಯಾಂಕು ಇಲ್ಲಿ ಉಳಿತಾಯ ಖಾತೆ ಅಂತ ಕೊಟ್ಟಿದ್ದಾನೆ, ಅದು ಬ್ಯಾಂಕು ಮತ್ತು ಗ್ರಾಹಕರ ಮಧ್ಯೆ ರಿಲೇಷನ್. ಬ್ಯಾಂಕ್ ಫಸ್ಟ್ ಬರ್ಬೇಕು, ಗ್ರಾಹಕರು ಸೆಕೆಂಡ್ ಬರ್ಬೇಕು. ಸೊ ಇಲ್ಲಿ ಯಾವ್ದು ಬರುತ್ತೆ? ಬ್ಯಾಂಕ್ ನ ಡೆಟ್ಟರ್ ಅಂತ ಕರಿತೀವಿ, ಯಾರು ದುಡ್ಡು ತಗೋತಾರೆ ಅವ್ರನ್ನ ಕ್ರೆಡಿಟರ್ ಅಂತ ಕರಿತೀವಿ ಅಲ್ವಾ. ಡೆಟ್ಟರ್ ಇಸ್ ಸಮ್ಮನ್ ಹೂ ಓಸ್ ಮನಿ ಟು ಎ ಕ್ರೆಡಿಟರ್, ಹೂ ಇಸ್ ಅ ಪರ್ಸನ್ ಟು ಎಂಟಿಟಿ ಟು ಲೆಂಡ್ ದ ಮನಿ. is a person or entity that lent to the money. The debtor is obligated to repay the money, usually with interest, with a set time frame. ಅಂದ್ರೆ ಬ್ಯಾಂಕ್ಸ್ ಆರ್ ಕಾಲ್ಡ್ ಡೆಟ್ಟರ್ ಆಸ್ ವೆಲ್ ಆಸ್ ನೋಡಿ. ಇದು ಡಿಪೆಂಡ್, ಇದು ಯಾವ ಟೈಪ್ ಆಫ್ ಡೆಪಾಸಿಟ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್. ಓಕೆ, ಇಲ್ಲಿ ಬ್ಯಾಂಕು ಮತ್ತು ಗ್ರಾಹಕರ ನಡುವೆ ನಾವೆಂತ ಕರಿತೀವಿ? ಡೆಟ್ಟರ್ ಅಂಡ್ ಕ್ರೆಡಿಟರ್ ಅಂತ ಕರಿತೀವಿ. ಒಂದು ಸಹಕಾರ ಸಂಘವನ್ನು ಪ್ರಾರಂಭಿಸಲು ಕಡಿಮೆ ಅಂದ್ರೆ ಎಷ್ಟು ಸದಸ್ಯರು ಬೇಕು? ಎಷ್ಟು ಸದಸ್ಯರು ಬೇಕಾಗುತ್ತೆ ಸರ್ ಒಂದು ಕೋಆಪರೇಟಿವ್ ಸಂಘ ಸ್ಥಾಪನೆ ಮಾಡಕ್ಕೆ? ಹೇಳ್ತೀರಾ? ಕನ್ಫ್ಯೂಸ್ ಆದ್ರೆ ಬೇಡ, ಇದು ನಾನು ಬೇಕಾದ್ರೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಓಕೆ, ನೋಡೋಣ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ನೊಂದ್ಸಲ ಇನ್ನೊಂದಷ್ಟು ಮುಂದೆ ಬರುತ್ತೆ ಎಕ್ಸಾಮ್ ಇದು, ಅಲ್ಲಿ ನಾನು ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ, ಇದು ಎಕ್ಸಾಂಪಲ್ ತಗೊಂಡ್ಬರ್ತೇನೆ. ಸೊ ಇದು ಒಂದು ಸಹಕಾರ ಸಂಘ ಪ್ರಾರಂಭಿಸಲು ಕಡಿಮೆ ಅಂದ್ರೂ ಮಿನಿಮಮ್ 20 ಪೀಪಲ್ ಬೇಕು. ಇದೆಯಲ್ಲ ನಮ್ಮ ಕೋಆಪರೇಟಿವ್ ಆಕ್ಟ್ 1957 ಅಲ್ಲಿ ಇದೆ, ಕರ್ನಾಟಕ ಕೋಆಪರೇಟಿವ್ ಆಕ್ಟ್ ಸೆಕ್ಷನ್ 6 ಪ್ರಕರಣ 6 ಅಲ್ಲಿ ಬರುತ್ತೆ. 20ಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ ಅಂತ ಹೇಳುತ್ತೆ ಅದು. ಓಕೆ, 20ಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ ಅಂತ. ಲಂಡನ್ ನಲ್ಲಿ ಡ್ಯಾಶ್ ನಡೆದ ಅಂತಾರಾಷ್ಟ್ರೀಯ ಸಹಕಾರ ಕಾಂಗ್ರೆಸ್ ನ ಮೂಲಕ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ನ ICA ಬಂತು. ವೆರಿ ಇಂಪಾರ್ಟೆಂಟ್ ಇದು. ಯಾಕೆ ಇಂಪಾರ್ಟೆಂಟ್? ICA ಅಂತಕ್ಕಂಥದ್ದು ಯಾವಾಗ ಬಂತು? ಓಕೆ, ಅಂದ್ರೆ ನಮ್ಮ ಕೋಆಪರೇಟಿವ್ ಅಲಯನ್ಸ್ಗೆ ಒಂದು ದೊಡ್ಡದಾದ ಸಂಸ್ಥೆ ಅಂತ ಹೇಳ್ಬೋದು ಇದನ್ನ. ಅಂಡ್ ಇದು ಮೀಟಿಂಗ್ ಗಳಾಗತ್ತೆ ಭಾರತದಲ್ಲಿ ಈಗ 2024 ಆಯ್ತು ಎಂಡ್ ಅಲ್ಲಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಲ್ಲಾಯ್ತು, ಅದರ ಥೀಮ್ ಅಥವಾ ವಿಷಯ ಏನು ಕೇಳ್ತಾನೆ. ಮತ್ತೆ ICA ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಕೇಳ್ತಾನೆ, ಕೇಳಿದನ್ ಕೂಡ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಗಳಲ್ಲಿ. ಸೊ ICA 1895 ಲಂಡನ್ ನಲ್ಲಿ ಆಗುತ್ತೆ ಸ್ನೇಹಿತರೆ. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಬ್ರುಸೆಲ್, ಬೆಲ್ಜಿಯಂ ಅಲ್ಲಿ ಇದೆ ಈಗ.
ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಅಂಡ್ ಇದರದು ಏಷ್ಯಾ ಪೆಸಿಫಿಕ್ ಹೆಡ್ ಆಫೀಸ್ ಬಂದು ಡೆಲ್ಲಿ ಇದೆ. ಏಷ್ಯಾ ಪೆಸಿಫಿಕ್ ಹೆಡ್ ಆಫೀಸ್ ಬಂದು ಡೆಲ್ಲಿ ಬ್ರಾಂಚು. ಓಕೆ, ಅಂಡ್ ಇದರ ಒಂದು ಅಲಯನ್ಸ್ ಯಾವಾಗ 1985 ಅಲ್ಲಿ ಫಸ್ಟ್ ಕೋಆಪರೇಟಿವ್ ಕಾಂಗ್ರೆಸ್ ಒಂದು ಸಮ್ಮೇಳನ ಮುಖಾಂತರ ಸ್ಥಾಪನೆ ಆಗುತ್ತೆ. ಎಲ್ಲಿ ಸರ್? ಲಂಡನ್ ಸ್ಥಾಪನೆ ಆಗುತ್ತೆ, ಇಂಗ್ಲೆಂಡ್ ಅಲ್ಲಿ 19 ಆಗಸ್ಟ್ 1985. ಈಗ 2024ರಲ್ಲಿ ಭಾರತದಲ್ಲಿ 25ರಿಂದ 30 ನವೆಂಬರ್ ಅಲ್ಲಿ ನಡೆದಿದೆ ಗ್ಲೋಬಲ್ ಕಾನ್ಫರೆನ್ಸ್ ಇಂಡಿಯಾದಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಎಕ್ಸಾಮ್. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಈಗ 2025ರಲ್ಲಿ ಏನಿದೀವಿ ನಾವು, 2025 ನಮಗೆ ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್. ಹಾಗಾಗಿ 33,000ಕ್ಕಿಂತ ಹೆಚ್ಚು ಜನ ಬಂದು ಇಲ್ಲಿ ಜಾಯ್ನ್ ಆಗಿ ಬೇರೆ ಬೇರೆ ಕಡೆ ಎಲ್ಲಾ ರೀತಿಯಾದ ಕೋಆಪರೇಟಿವ್ ಸೊಸೈಟಿಗಳಿಂದ ಬಂದು ಭಾಗಿಯಾಗಿದ್ರು. ಯಾಕೆ ಈ ವರ್ಷ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, 2025 ಯಾವ ವಿಶ್ವಸಂಸ್ಥೆಯ ದಿನ ಅಂದ್ರೆ ವರ್ಷ ಅಂತ ಕೇಳ್ತಾನೆ. ಕೋಆಪರೇಟಿವ್ ವೆರಿ ಇಂಪಾರ್ಟೆಂಟ್. ಅಂಡ್ ಈಗ ಡೆಲ್ಲಿಲಿ ಏನ್ ನಡೀತು, ಇಂಡಿಯಾದಲ್ಲಿ ಏನ್ ನಡೀತು ಸ್ನೇಹಿತರೆ? ಓಕೆ, ಗ್ಲೋಬಲ್ ಕಾನ್ಫರೆನ್ಸ್ ICA 2024 ಥೀಮ್ ಏನೋ ಕೇಳಬಹುದು. ಕೋಆಪರೇಟಿವ್ ಬಿಲ್ಡ್ ಪ್ರಾಸ್ಪರಿಟಿ ಫಾರ್ ಆಲ್ ಅಂತ. ಅಂದ್ರೆ ನಮ್ದು ಹಿಂದಿಲಿ ವಿಷನ್ ಇದೆಯಲ್ಲ, ಸಹಕಾರ ಸೆ ಸಮೃದ್ಧಿ ಅಂತ, ಸಹಕಾರದಿಂದ ಸಮೃದ್ಧಿ ಅಂತ. ಕೋಆಪರೇಟಿವ್ ಬಿಲ್ಡ್ ಪ್ರಾಸ್ಪರಿಟಿ ಫಾರ್ ಆಲ್ ಅಂತ. ಓಕೆ, ಎರಡರಲ್ಲಿ ಯಾವ್ದು ಬೇಕಾ, ಇಂಗ್ಲಿಷ್ ಅಲ್ಲಿ ಕೇಳಬಹುದು, ಕನ್ನಡದಲ್ಲೂ ಕೇಳಬಹುದು. ಹಿಂದಿಲಿ ಇರತಕ್ಕಂಥ ಸಹಕಾರ ಸೆ ಸಮೃದ್ಧಿ, ಸಹಕಾರದಿಂದ ಸಮೃದ್ಧಿ, ಅದನ್ನ ಇಂಗ್ಲಿಷ್ ಅಲ್ಲಿ ಕೋಆಪರೇಟಿವ್ ಬಿಲ್ಡ್ ಪ್ರಾಸ್ಪರಿಟಿ ಫಾರ್ ಆಲ್ ಅಂತ ಕರೀತೀವಿ ಥೀಮ್. ನೋಡಿ ಇವೆಲ್ಲ ನೋಡಿ ಕರೆಂಟ್ ಅಫೇರ್ಸ್ ಹಿಂಗ್ ಅಪ್ಡೇಟ್ ಆಗ್ತಾ ಇರ್ಬೇಕು ಸ್ನೇಹಿತರೆ. ಈಗ ಕರೆಂಟ್ ಅಫೇರ್ ಇರೋದೇ ನಿಮಗೆ ಕೇಳ್ತಾರೆ. ಬೇಕಾದ್ರೆ ICA ಬಗ್ಗೆ 2-3 ಕ್ವಶನ್ಸ್ ಕೇಳ್ಬೋದು ನಿಮಗೆ ಈಗ ಅಪ್ಕಮಿಂಗ್ ಇರತಕ್ಕಂಥ ಎಕ್ಸಾಮ್ಗಳಲ್ಲಿ. ನೆಕ್ಸ್ಟ್ ಬರ್ತೇನೆ. ಭಾರತದ ಸಹಕಾರ ಸಂಘಗಳ ಮೂಲಕ ನಡೆದ ಬಿಳಿ ಕ್ರಾಂತಿ, ವೈಟ್ ರೆವಲ್ಯೂಷನ್. ಹೇಳಿ ಸರ್, ವೈಟ್ ರೆವಲ್ಯೂಷನ್ ನಾವು ಮಿಲ್ಕ್ ರೆವಲ್ಯೂಷನ್ಸ್ ಅಂತೆಲ್ಲ ಕರಿತೀವಲ್ಲ, ಈಗ ಇನ್ನೊಂದಿದೆ ವೈಟ್ ರೆವಲ್ಯೂಷನ್. ಯಾವ್ದು ಸರ್? ಬಿಳಿ ಕ್ರಾಂತಿ, ವೈಟ್ ರೆವಲ್ಯೂಷನ್ 2.0 ಗೊತ್ತಿರಬೇಕು ಅದು ಕೂಡ. ಅಂದ್ರೆ ವರ್ಗೀಸ್ ಕುರಿಯನ್. ಇದು ಈಸಿ ಕ್ವಶನ್ ಇದೆ, ಬಟ್ ಈಗ ನಾನು ಯಾಕೆ ಈ ಕ್ವಶನ್ ತಗೊಂಡಿದ್ದು ಅಂದ್ರೆ, ಈಗ ನೋಡಿ ವರ್ಗೀಸ್ ಕುರಿಯನ್ ಈಗ 2.0 ಇದರ ಪರ್ಪಸ್ ಏನು? ಬಿಳಿ ಕ್ರಾಂತಿ ವೈಟ್ ರೆವಲ್ಯೂಷನ್ 2.0 ಯಾರು ಅದನ್ನ ಘೋಷಣೆ ಮಾಡಿದ್ರು? ವೆರಿ ಇಂಪಾರ್ಟೆಂಟ್ ಸರ್. ಇಂಥದ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಆಪರೇಷನ್ ಫ್ಲಡ್ ಅಂತ ಕೂಡ ಕರಿತೀವಿ ವೈಟ್ ರೆವಲ್ಯೂಷನ್. ಅಮಿತ್ ಶಾ ಅವರು ರೆವಲ್ಯೂಷನ್ 2.0 ವೈಟ್ ರೆವಲ್ಯೂಷನ್ 2.0 ಬಗ್ಗೆ ಮಾತಾಡ್ತಾರೆ. ಹಾಗೆ ಮಾರ್ಗದರ್ಶಿಕ ಅಂತಕ್ಕಂಥ ಒಂದು 2 lakh ನ್ಯೂ ಮಾಧ್ಯಮಿಕ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿನ ಡೆವಲಪ್ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲಿ ಕೋಆಪರೇಟಿವ್ ಪಂಚಾಯತಿಗಳಲ್ಲಿ ಇಲ್ಲ ಅದೆಲ್ಲ ಕೋಆಪರೇಟಿವ್ ಮಿಲ್ಕ್ ಡೈರೀಸ್ ಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾವ ಪಂಚಾಯತಿಗಳಲ್ಲಿ ಇಲ್ಲ ಅದೆಲ್ಲ ಡೆವಲಪ್ ಮಾಡಬೇಕು ಅಂತ ಹೇಳ್ತಾರೆ. ಇದರ ಪರ್ಪಸ್ ಏನು? ವೈಟ್ ರೆವಲ್ಯೂಷನ್ ಪರ್ಪಸ್ ಏನು? ಈಗ 1970 ಡಾಕ್ಟರ್ ವರ್ಗೀಸ್ ಕುರಿಯನ್ ಇಟ್ಕೊಂಡು ವೈಟ್ ರೆವಲ್ಯೂಷನ್ ಮಾಡಿದ್ರು ಅಲ್ವಾ? ಬಿಳಿ ಕ್ರಾಂತಿ ತಂದ್ರು. ಎಲ್ಲರಿಗೂ ಹಾಲು ಸಿಗ್ತಾ ಇತ್ತು, ಅಮೂಲ್ ಬಂತು, ನಂದಿನಿ ಬಂತು ಅಲ್ವಾ, ನಮ್ದು KMF ಬಂತು. ಸೊ ಈ ವೈಟ್ ರೆವಲ್ಯೂಷನ್ 2.0 ಮಹತ್ವ ಏನು? ಉದ್ದೇಶ ಏನಾಗರೆ? ಆಬ್ಜೆಕ್ಟಿವ್ ಏನು? ಮುಂದೆ ಹಾಲನ್ನ ಜಾಸ್ತಿ ಮಾಡಬೇಕು, ಹಾಗೆ ಎಂಪವರ್ಮೆಂಟ್ ಮಾಡಬೇಕು. ನೋಡಿ, ದ ಟಾರ್ಗೆಟ್ ಈಸ್ ಡೈರಿ ಕೋಆಪರೇಟಿವ್ ಪ್ರಾಜೆಕ್ಟ್ ಟು ಪ್ರೊಕ್ಯೂರ್ 100 ಮಿಲಿಯನ್ ಕಿಲೋಗ್ರಾಮ್ಸ್ ಆಫ್ ದ ಮಿಲ್ಕ್ ಬೈ ದ ಎಂಡ್ ಆಫ್ ದ 5th year. 5 ವರ್ಷಗಳ ಕಾಲ ಇದನ್ನ ನಾವು ಮಾಡಬೇಕು. 5 ವರ್ಷಗಳಲ್ಲಿ ಪ್ರತಿದಿನ 100 ಮಿಲಿಯನ್ ಕಿಲೋಗ್ರಾಮ್ಸ್ ಅಷ್ಟು ಡೈರಿ ಕೋಆಪರೇಟಿವ್ ಅದನ್ನ ಹಾಲುಗಳನ್ನ ನಾವು ಜನರಿಂದ ತಗೋಬೇಕು ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಹೇಳ್ತಾ ಹೋಗುತ್ತೆ, ಇನ್ಕ್ರೀಸ್ ಪ್ರೊಕ್ಯೂರ್ಮೆಂಟ್ ಲೆಡ್ ಬೈ ಕೋಆಪರೇಟಿವ್ ಫ್ರಮ್ ಪ್ರೆಸೆಂಟ್. ಈಗ 660 lakhs ಪರ್ ಲೀಟರ್ ಇದೆ, ಅದನ್ನ 1 ಲಕ್ಷ ಲೀಟರ್ಸ್ ಮಾಡ್ಬೇಕು ಅಂತ. ದಿಸ್ ಈಸ್ ದ ಟಾರ್ಗೆಟ್. ಈಗ 660 ಲಕ್ಷ ಲೀಟರ್ ಇದೆ ಡೈರಿ ಕೋಆಪರೇಟಿವ್ ಮಿಲ್ಕ್ ನ ತಗೋತಾ ಇರೋದು, 1,000 ಲಕ್ಷ ಲೀಟರ್ ನ ಮಾಡಬೇಕು. ಓಕೆ, ಹಾಗೆ ನಮ್ಗೆ ಲಾಂಚ್ ಆಫ್ ಮಾರ್ಗದರ್ಶಿಕ ಅಂತಂದ್ರೆ 200 ಮಲ್ಟಿಪರ್ಪಸ್ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ಸ್ ಸ್ಥಾಪನೆ ಮಾಡಿದ್ರೆ. MPACS ಬೇಕಾದ್ರೆ ಫುಲ್ ಫಾರ್ಮ್ ಕೇಳ್ತಾನೆ ನಿಮ್ಗೆ, ಇವೆಲ್ಲ ಸುದ್ದಿ ಇಲ್ಲ, ಫುಲ್ ಫಾರ್ಮ್ ಕೇಳ್ತಾನೆ. ಮಲ್ಟಿಪರ್ಪಸ್ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ MPACS ಅಂತ. ಓಕೆ, ಅಂದ್ರೆ ಇದರಿಂದ ಏನಾಗುತ್ತೆ, ನಾವು ಎಲ್ಲಿ ಇಟ್ ವಿಲ್ ಫೋಸ್ಟರ್ ನ್ಯೂ ಕೋಆಪರೇಟಿವ್, ಹೊಸ ಕೋಆಪರೇಟಿವ್ ಮಿಲ್ಕ್ ಸಂಬಂಧಪಟ್ಟಂತೆ ಪಂಚಾಯತ್ಗಳಲ್ಲಿ ವಿಚ್ ಇಸ್ ಡೋಂಟ್ ಹ್ಯಾವ್ ಒನ್ ಆಫ್ ದ ಅಗ್ರಿಕಲ್ಚರ್ ಫಿಶರೀಸ್ ಅಂಡ್ ಡೈರಿ ರಿಲೇಟೆಡ್ ಆಕ್ಟಿವಿಟೀಸ್. ಎಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟ ಕೋಆಪರೇಟಿವ್ಗಳಿಲ್ಲ, ಡೈರಿಗೆ ಸಂಬಂಧಪಟ್ಟಂತೆ ಇಲ್ಲ, ಮತ್ತೆ ಫಿಶರಿ ಅಂದ್ರೆ ಮೀನುಗಾರಿಕಾ ಕೋಆಪರೇಟಿವ್ಗಳಿಲ್ಲ ಅಂತ ಕಡೆ ಎಲ್ಲ ಸ್ಥಾಪನೆ ಮಾಡಬೇಕು. ಓಕೆ, ಇದನ್ನ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಡಿಯಲ್ಲಿ ನಬಾರ್ಡ್ ಮತ್ತೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಕೊಲಾಬರೇಷನ್ ಅಲ್ಲಿ ಮಾಡ್ತಿರ್ತಕ್ಕಂಥದ್ದು. ಇವೆಲ್ಲ ಗೊತ್ತಿರ್ಬೇಕು, ಇವೆಲ್ಲ ಎಕ್ಸಾಮ್ ಅಲ್ಲಿ ಬರುವಂತ ಚಾನ್ಸಸ್. ನೋಡಿ, ಕರೆಂಟ್ ಅಫೇರ್ ನಿಮ್ ಕವರ್ ಮಾಡ್ತೇನೆ. ಒಂದು ಸ್ಟಾಟಿಕ್ ಕ್ವಶನ್ಸ್, ಅದ್ರ ರಿಲೇಟೆಡ್ ಕರೆಂಟ್ ಅಫೇರ್ ಎರಡೂ ಕೂಡ ಮಾಡ್ತಾ ಇದೀನಿ. ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಪಟ್ಟಣ ಸಹಕಾರಿ ಬ್ಯಾಂಕ್ಗಳು, ವೇತನದಾರ ಸಂಘಗಳು, ಥ್ರಿಫ್ಟ್ ಮತ್ತು ಪತ್ತಿನ ಸಹಕಾರಗಳು ಇವು ಯಾವುದಕ್ಕೆ ಉದಾಹರಣೆಗಳು? ನೋಡಿ, ವೇತನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸ್ಯಾಲ್ರಿ ಮತ್ತೆ ಥ್ರಿಫ್ಟ್, ಕ್ರೆಡಿಟ್, ಸಾಲ ಕೊಡೋದು, ಇಂಥ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ಕೃಷಿಯೇತರ ಅಂತ ಕರಿತೀವಿ. ಕೃಷಿಗೆ ಸಂಬಂಧಪಟ್ಟಂತೆ ಬೇರೆ ತರ ಇದು ಮಾಡೋದು ಕೃಷಿ ಪತ್ತಿನ ಸಹಕಾರ. ಇದು ಕೃಷಿಯೇತರ ಪತ್ತಿನ ಸಹಕಾರ ಸಂಘ
ಅಲ್ವಾ? ಕೃಷಿಯೇತರ ಪದ್ಧತಿ ನಿಮಗೆಲ್ಲ ಇರುತ್ತೆ. ನಿಮ್ಗೆ ಈಗ BMTC ಅಥವಾ KSRTC ಕೋಆಪರೇಟಿವ್ ಸೊಸೈಟಿಗಳು ಇರ್ತವೆ, ಬೇರೆ ಬೇರೆ ಇರ್ತವೆ, ಹೌಸಿಂಗ್ ಸೊಸೈಟಿ, ಇವೆಲ್ಲ ಕೃಷಿಯೇತರ ಸೊಸೈಟಿಗಳು ಅಲ್ವಾ ಸರ್? ಕೃಷಿಯೇತರ ಸೊಸೈಟಿಗಳು. ನೆಕ್ಸ್ಟ್, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಅಡಿ ಸಹಕಾರ ಸಂಘ ಅಂದ್ರೆ ಕರ್ನಾಟಕ ಸೊಸೈಟಿ ಆಕ್ಟ್ ನ ಅಡಿಯಲ್ಲಿ ಕೋಆಪರೇಟಿವ್ ಸಂಘ ಅಂದ್ರೆ ಅದು ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಕಾಯ್ದೆಯಲ್ಲಿ ನೋಂದಣಿ ಆಗಿರಬೇಕು ಅಥವಾ ನೋಂದಣಿ ಆಗಿರುವಂತೆ ಪರಿಗಣಿಸಲ್ಪಟ್ಟಿರಬೇಕು. ಅಂದ್ರೆ ಬಿ ಅಥವಾ ಸಿ ಇಸ್ ದ ರೈಟ್ ಆನ್ಸರ್. ಇದು ಕರೆಕ್ಟು ಅಥವಾ ಇದು ಕರೆಕ್ಟು ಆರ್ ಇದು ಕರೆಕ್ಟ್. ಹಾಗಾಗಿ ಬಿ ಮತ್ತೆ ಸಿ ಇಸ್ ದ ರೈಟ್ ಆನ್ಸರ್. ಇದಿದೆ ಸರ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಂತ ಅಲ್ಲಿ ಡೆಫಿನಿಷನ್ ಎಲ್ಲ ಇದೆ. ಕೋಆಪರೇಟಿವ್ ಸೊಸೈಟಿ ರೆಫರ್ಸ್ ಟು ಸೊಸೈಟಿ ದಟ್ ಈಸ್ ರಿಜಿಸ್ಟರ್ಡ್ ಆರ್ ಡೀಮ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದ ಪ್ರೊವಿಷನ್ ಆಫ್ ದಿಸ್ ಆಕ್ಟ್ ಅಂತ. ಇಲ್ಲಿ ನೋಡಿ ಇಂಗ್ಲಿಷ್ ಅಲ್ಲೂ ಅದೇ ಕೊಟ್ಟಿದೆ. ಸೊಸೈಟಿ ರಿಜಿಸ್ಟರ್ಡ್ ಅಂಡರ್ ದ KCS ಆಕ್ಟ್, ಎ ಸೊಸೈಟಿ ಡೀಮ್ ಟು ಬಿ ರಿಜಿಸ್ಟರ್ಡ್ ಅಂಡರ್ KCS ಆಕ್ಟ್ ಅಂತ. ಸೊ ಬಿ ಅಥವಾ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್, ಸಹಕಾರ ಸಂಘಗಳ ನೋಂದಣಿಗೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ಸದಸ್ಯನ ವಯಸ್ಸು ಎಷ್ಟಿರಬೇಕು? ಸಿಂಪಲ್ ಕ್ವಶನ್ ಸರ್. ಎಷ್ಟು ಮೇಜರ್ ಆಗಿರ್ಬೇಕು? ಮೇಜರ್ ಅಂದ್ರೆ ಯಾವ ಏನು ಈಗ ನೀವು ಹೋಗಿ ವೋಟ್ ಮಾಡ್ತೀರಿ, ಎಷ್ಟಾಗಿರ್ಬೇಕು? 18 ಆಗಿರ್ಬೇಕು. ಸೊ 18 ಇದೆ, ಕಣ್ಮುಚ್ಕೊಂಡು ಟಿಕ್ ಹಾಕಿ. 18 ಇದೆ, 18 ಇಯರ್ಸ್ ಓಲ್ಡ್. ನಮ್ಮ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1912 ಅಲ್ಲೂ ಹೇಳುತ್ತೆ, ಬೈಲಾಸ್ ಗಳಲ್ಲಿ ಹೇಳುತ್ತೆ. ಮ್ಯಾಕ್ಸಿಮಮ್ ಏಜ್ ಬೇಕಾದ್ರೆ ಇಲ್ಲ, ಸೆಟ್ ಮಾಡ್ಬೋದು ಬೇಕಾದ್ರೆ ಮ್ಯಾಕ್ಸಿಮಮ್ ಏಜ್ ಬೈಲಾಗಳಲ್ಲಿ ಅಮೆಂಡ್ ಮಾಡಿ ಸೆಟ್ ಮಾಡ್ಬೋದು. ಓಕೆ. ನೆಕ್ಸ್ಟ್, ವೈಕುಂಠ ಮೆಹ್ತಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ವ್ಯಾಮ್ನಿಕಾಮ್ ಭಾರತದ ಯಾವ ನಗರದಲ್ಲಿದೆ? ಪುಣೆ, ಮುಂಬೈ, ಡೆಲ್ಲಿ, ಬೆಂಗಳೂರು. ಅಗೇನ್ ಇಟ್ ಈಸ್ ವಾಟ್ ಈಸ್ ದಿಸ್ ಅಂತ ಕೇಳ್ತಾನೆ, ಫುಲ್ ಫಾರ್ಮ್ ಕೇಳ್ತಾನೆ. ಕೇಳಿದಾನೆ ಎಕ್ಸಾಮ್ ಅಲ್ಲಿ ಪ್ರೀವಿಯಸ್ ಬೇರೆ ಬೇರೆ ಬ್ಯಾಂಕ್ಗಳಿಗೆ. ವಾಮ್ನಿಕಾಮ್ ಅಂದ್ರೇನು? ವೈಕುಂಠ ಮೆಹ್ತಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅದೇ ಹೇಳುತ್ತೆ, ಮ್ಯಾನೇಜ್ಮೆಂಟ್ ಅಂತ. ಇದರದ್ದು ಪುಣೆ ಅಂದ್ರೆ ಏನರ್ಥ? ನಿಮ್ಗೆ ಇದು ಕೋಆಪರೇಟಿವ್ ಸಂಬಂಧ ಬಂದ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಇದು 1967ರಲ್ಲಿ ಸ್ಥಾಪನೆ ಆಗುತ್ತೆ ಸರ್. ಈ SV ಗಳೆಲ್ಲ ಇಂಪೋರ್ಟ್ ಯಾಕೆ ಕೊಡ್ತಾ ಇದ್ದೀನಿ? ಸುಮ್ಮನೆ ಕೊಡ್ತಾ ಇಲ್ಲ, ಪ್ರೀವಿಯಸ್ ಇಯರ್ ಗಳಲ್ಲಿ ಕೇಳಿದಾನೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ, ಕೋಆಪರೇಟಿವ್ ಎಕ್ಸಾಮ್ಗಳಲ್ಲಿ, ಡಿಸ್ಟ್ರಿಕ್ಟ್ ಬ್ಯಾಂಕ್, DCC ಬ್ಯಾಂಕ್. ಓಕೆ. ಇದೊಂದು ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ NCCT ಅಡಿಯಲ್ಲಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿ ಇದನ್ನ ಮಾಡಿರ್ತಕ್ಕಂಥದ್ದು. 1967ರಲ್ಲಿ ಪೂನಾದಲ್ಲಿ ಇದು ಇರ್ತಕ್ಕಂಥದ್ದು. ಓಕೆ. ನೆಕ್ಸ್ಟ್, ಅಂದಿನ ಬಾಂಬೆ ಪ್ರಾಂತ್ಯದ ಡ್ಯಾಶ್ ರಲ್ಲಿ 1915ರಲ್ಲಿ ಮೊಟ್ಟ ಮೊದಲನೆಯ ಮಾರುಕಟ್ಟೆ ಸಹಕಾರ ಸಂಘ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು. ಬಾಂಬೆ ಪ್ರಾಂತ್ಯ, ಅವಾಗ ಬಾಂಬೆ ಅಂದ್ರೆ ಬೆಳಗಾಂ, ಮುಂಬೈ ಇಂಡಿಯನ್ಸ್ ಅಂತ ಕರಿತೀವಿ. ಯಾವ್ದು? ಬೆಳಗಾಂ, ಧಾರವಾಡ, ಹುಬ್ಳಿ, ಅಥವಾ ಮುಂಬೈ ಇಂಡಿಯನ್ ಅಂತ ಕರಿತೀವಿ. ಹುಬ್ಳಿ ಆಗಿತ್ತು. ಓಕೆ. ನೆಕ್ಸ್ಟ್, ಮಾಧ್ಯಮಿಕ ಸೆಕೆಂಡರಿ ಅಥವಾ ಮಾಧ್ಯಮಿಕ ಅಂದ್ರೆ ಸೆಕೆಂಡರಿ, ದ್ವಿತೀಯ. ಓಕೆ. ಸಹಕಾರ ಸಂಘ ಒಂದು ಏನಾಗಿರುತ್ತೆ? ಅದೊಂದು ಕೋಆಪರೇಟಿವ್ ಸಂಘ ಅಷ್ಟೇ. ಅದು ಕೂಡ ಕೋಆಪರೇಟಿವ್ ಒಕ್ಕೂಟ ಅಥವಾ ಯೂನಿಯನ್, ಕೋಆಪರೇಟಿವ್ ಒಕ್ಕೂಟ ಅಥವಾ ಫೆಡರೇಷನ್, ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ. ಸಹಕಾರ ಸಗಟು ಸಂಘ ಅಂದ್ರೆ ಹೋಲ್ಸೇಲ್ ಸೊಸೈಟಿ. ಹೌದು ಸರ್, ಎಲ್ಲವೂ ಕರೆಕ್ಟ್. ಆಲ್ ಆಫ್ ದ ಅಬೋವ್ ರೈಟ್ ಆನ್ಸರ್. ಸೆಕೆಂಡ್ ಲೆವೆಲ್ ಬರುತ್ತಲ್ಲ ನಮ್ಗೆ, ತಾಲೂಕು ಅಥವಾ ಜಿಲ್ಲಾ ಮಟ್ಟದಲ್ಲಿ ಬರುತ್ತಲ್ಲ ಅಲ್ವಾ? ತಾಲೂಕು ಜಿಲ್ಲಾ ಮಟ್ಟದಲ್ಲಿ. ಫೈನ್ ಸರ್. ನೆಕ್ಸ್ಟ್, ಲ್ಯಾಂಪ್ಸ್ ಫುಲ್ ಫಾರ್ಮ್ ಅಂದ್ರೆ ಏನು ಹೇಳ್ತೀರಾ? ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟಿನ, ಲಾರ್ಜ್ ಸೈಜ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿನ, ಲಾರ್ಜ್ ಅಗ್ರಿಕಲ್ಚರ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿನ? ಹೌದು ಸರ್, ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಏನಕ್ಕಿರೋದು ಗೊತ್ತಿರಬೇಕು. ಒಂದ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಪರ್ಪಸ್ ಆಫ್ ದಿಸ್ ವಾಟ್? ಲ್ಯಾಂಪ್ಸ್ ಅಂದ್ರೆ ಇಟ್ ಈಸ್ ಎ ಕೋಆಪರೇಟಿವ್ ಸೊಸೈಟಿ ಸರ್ವಿಸಸ್ ಟು ಟ್ರೈಬಲ್ ಅಂಡ್ ರೂರಲ್ ಕಮ್ಯುನಿಟಿ. ಟ್ರೈಬಲ್ಗೆ, ಎಸ್ಪೆಷಲಿ ಟ್ರೈಬಲ್ ವುಮೆನ್ಸ್, ಟ್ರೈಬಲ್ ಬುಡಕಟ್ಟು ಜನ ಮತ್ತೆ ಹಳ್ಳಿಗಳಿಗೆ ಸರ್ವಿಸಸ್ ಕೊಡ್ತಕ್ಕಂಥದ್ದು. ಓಕೆ. ಬುಡಕಟ್ಟು ಪಂಗಡಗಳಿಗೆ ಅದನ್ನ ಲ್ಯಾಂಪ್ಸ್ ಅಂತ ಕರಿತೀವಿ. 1984ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂಡರ್ ನ್ಯಾಷನಲ್ ಶೆಡ್ಯೂಲ್ಡ್ ಟ್ರೈಬ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ. ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ. ಲ್ಯಾಂಪ್ಸ್ ಫುಲ್ ಫಾರ್ಮ್ ಗೊತ್ತಿರಬೇಕು. ಪರ್ಪಸ್ ಆಫ್ ದಿಸ್ ಏನು, ಅದ್ರ ಉದ್ದೇಶ ಏನು ಗೊತ್ತಿರಬೇಕು. ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟಿ ಎಲ್ಲಿಗೆ ಸರ್? ಟ್ರೈಬಲ್ ಅಂಡ್ ರೂರಲ್ ಕಮ್ಯುನಿಟಿಗೆ ತನ್ನ ಸರ್ವಿಸ್ ಗಳನ್ನ ಕೊಡೋಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಇಂದ ಅಡಿಯಲ್ಲಿ ಇದನ್ನ ಬುಡಕಟ್ಟು ಸಚಿವಾಲಯದ ಅಡಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇದನ್ನ ನ್ಯಾಷನಲ್ ಶೆಡ್ಯೂಲ್ಡ್ ಟ್ರೈಬ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ ಇದನ್ನ ಮಾಡ್ತಾರೆ. 1984ರಲ್ಲಿ ಬಂದಿರತಕ್ಕಂಥದ್ದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್. ನೆಕ್ಸ್ಟ್ ಹೋಗೋಣ, ಬನ್ನಿ. ಕರ್ನಾಟಕ ಸೌಹಾರ್ದ ಸಹಕಾರ ಕಾಯ್ದೆ ಯಾವುದು ವರ್ಷದಲ್ಲಿ ಬಂತು? 1997. ಈ ಕಾಯ್ದೆ ಇದು ಇದೆ 1997. ಓಕೆ, 1997. ಬಟ್ ಇದನ್ನ 2001ರಿಂದ ಜಾರಿಗೆ ಬರುತ್ತೆ. ಬಟ್ ಕರ್ನಾಟಕ ಸೌಹಾರ್ದ ಸಹಕಾರ ಆಕ್ಟ್ 1997 ಅಂತಾನೆ ಇದೆ. ನೆಕ್ಸ್ಟ್ ಬರ್ತೀನಿ. ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಅಡಿಯಲ್ಲಿ ಖಾತೆದಾರನಿಗೆ ಈ ಮೊತ್ತದವರೆಗೂ ಜೀವ ವಿಮಾ ಸಿಗುತ್ತದೆ. ನೋಡಿ, ಅಗೇನ್ ಕರೆಂಟ್ ಅಫೇರ್ಸ್. ಇಲ್ಲಿ 2 ರೀತಿ ಸಿಗುತ್ತೆ ನಿಮ್ಗೆ ಜನ್ಧನ್ ಅಕೌಂಟ್ ಅಲ್ಲಿ. ಒಂದು ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಬಗ್ಗೆ ಕೇಳಿರೋದಿಲ್ಲಿ. ಓಕೆ ಸರ್, ಯಾವ್ದು ಸರ್?
ಜೀವ ವಿಮೆ ಬಗ್ಗೆ ಕೇಳಿರೋದು. ಇನ್ನೊಂದು ಆಕ್ಸಿಡೆನ್ಷಿಯಲ್ ಇನ್ಶೂರೆನ್ಸ್ ಬರುತ್ತೆ, ಆಕ್ಸಿಡೆನ್ಷಿಯಲ್ ಅದು ಕೇಳ್ತಾನೆ. ಆಕ್ಸಿಡೆನ್ಷಿಯಲ್ ಇನ್ಶೂರೆನ್ಸ್ ಎಷ್ಟು ತಿಂಗಳು ನಿಮ್ಗೆ ಕಟ್ಟಾಗತ್ತಲ್ಲ, ಎಷ್ಟು 18 ರೂಪಾಯಿನ ಎಷ್ಟೆಷ್ಟ ಕಟ್ಟಾಗುತ್ತೆ ಸ್ನೇಹಿತರೆ, ಮತ್ತೊಂದು 30 ರೂಪಾಯಿನ 50 ದಿನ ಕಟ್ಟಾಗುತ್ತೆ ವರ್ಷಕ್ಕೊಂದ್ಸಲ ನಿಮ್ಮ ಅಕೌಂಟ್ ಇಂದ. ಮಿನಿಮಮ್ ಅಮೌಂಟ್ ಯಾವ ಅಕೌಂಟ್ ಅಲ್ಲೂ ಬೇಕಾದ್ರೂ ಇದನ್ನ ತಗೋಬಹುದು ನೀವು. ಲೈಫ್ ಇನ್ಶೂರೆನ್ಸ್ ಬಂದು 30,000 ಸ್ನೇಹಿತರೆ. ಆಕ್ಸಿಡೆನ್ಷಿಯಲ್ ಇನ್ಶೂರೆನ್ಸ್ ಬಂದು 2 ಲಕ್ಷ, ಅಪ್ ಟು 2 lakhs. ಮೊದಲು 1 ಲಕ್ಷ ಆಯ್ತು, ಅದನ್ನ 2 lakhs ಮಾಡಿದ್ದಾರೆ. ಲೈಫ್ ಇನ್ಶೂರೆನ್ಸ್ ಬಂದು 30,000. ಸಿ ವೆರಿ ಮಿನಿಮಮ್ 18 years ಆಗಿರ್ಬೇಕು, 60 years ತನಕ ಇದಾಗಿರ್ಬೇಕು, ಅವೆಲ್ಲ ಒಂದಷ್ಟು ಕಂಡೀಷನ್ಸ್ ಇದೆ. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಜೀವ ವಿಮೆ ಲೈಫ್ ಇನ್ಶೂರೆನ್ಸ್ ಕೇಳಿದ್ರೆ ಹಾಗಾಗಿ 30,000. ಅದೇ ಆಕ್ಸಿಡೆನ್ಷಿಯಲ್ ಆಗಿದ್ರೆ 2 ಲಕ್ಷ ತನಕ ಇದೆ. ಕರ್ನಾಟಕ ರಾಜ್ಯ ಸಹಕಾರ ಮಂಡಳವು ಎಲ್ಲಿ ನೆಲೆಗೊಂಡಿದೆ? ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಲಿಮಿಟೆಡ್, ಬೆಂಗಳೂರು ಅಂತಾನೆ ಇದೆ. ಅದು ಸರ್ ಆಪ್ಷನ್ 4 ಬೆಂಗಳೂರು, ಮೈಸೂರು ಅಲ್ಲ, ಬೀದರು ಅಲ್ಲ, ಹುಬ್ಳಿನೂ ಅಲ್ಲ. ಸೊ ಇದು ಯಾವಾಗ ಸ್ಥಾಪನೆ ಆಗುತ್ತೆ? 2004 ಸ್ಥಾಪನೆ ಆಗುತ್ತೆ. ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ ಫೆಡರೇಷನ್ ಲಿಮಿಟೆಡ್ ಅಂತಾನೆ. ಇದೊಂದು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ನ ಅಡಿಯಲ್ಲಿ ಸ್ಥಾಪನೆ ಆಗುತ್ತೆ. ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1960 ಒಂದಿದೆ ಕಾಯ್ದೆ. ನೋಡಿ ಎಷ್ಟೊಂದು ಕಾಯ್ದೆಗಳಿವೆ. 1961 ಕಾಯ್ದೆ ಇದೆ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್, ಅದರ ಅಡಿಯಲ್ಲಿ ಈ ಕ್ವಶನ್ ಬರುತ್ತೆ. ಸಹಕಾರಿ ಸಂಘದ ಸದಸ್ಯರು ಯಾವಾಗ ಕೊನೆಗೊಳ್ಳುತ್ತದೆ? ಇದು ಸಿಂಪಲ್, ಇದು 1957 ಅಲ್ಲೂ ಬರುತ್ತೆ. ಯಾವಾಗ ನಿಮ್ಮ ಸದಸ್ಯತ್ವ ಮೆಂಬರ್ಶಿಪ್ ನೀವು ಬಿಟ್ಟಾಗಲ್ಲ ಸರ್, ನೀವು ಬೇಡ ಅಂತ ಮೆಂಬರ್ಶಿಪ್ ತಗೊಂಡ್ರೆ ಅದಿದೆಯಾ ಆಪ್ಷನ್ ಅಲ್ಲಿ. ಸದಸ್ಯ ಉದ್ದೇಶ ಪೂರ್ವಕವಾಗಿ ಸುಸ್ತಿದಾರ, ಡಿಕ್ಲೇರ್ಡ್ ವಿಲ್ಫುಲ್ ಡಿಫಾಲ್ಟರ್, ಉದ್ದೇಶ ಪೂರ್ವಕವಾಗಿ ಅಲ್ಲ. ನೀವು ಕಟ್ಟಕ್ಕಾಗದೆ ಇದ್ರೆ ಅವಾಗ ನಿಮ್ಮನ್ನ ತೆಗ್ದಕ್ಕ, ನೀವು ಲೋನ್ ತಗೊಂಡು ಕಟ್ಟಕ್ಕಾಗದೆ ಇದ್ರೆ ನಿಮ್ನ ತೆಗ್ದಿತಾರೆ. ಇದು ಉದ್ದೇಶ ಪೂರ್ವಕ ಆಗಿ ಅಂತಿದೆ ಅಲ್ಲ. ದೇಹದಾಢ್ಯ ಕುಗ್ಗಿದಾಗ ಅಂದ್ರೆ ಫಿಸಿಕಲಿ ಅನ್ಫಿಟ್, 65 ವರ್ಷ ತುಂಬಿದಾಗ್ಲಾ, ಸದಸ್ಯ ಮೃತನಾದಾಗ ಇಸ್ ದ ರೈಟ್ ಆನ್ಸರ್. ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಇದೆ. ಎಸ್, ಅವನು ದೇಹದಾಢ್ಯ ಕುಗ್ಗಿದಾಗ ಅಂತಲ್ಲ, ಅವನು ಅನೇಬಲ್ ಟು ಪೇ, ಅವನ ಹತ್ರ ಇನ್ಕಮ್ ಇಲ್ಲ, ಅವನು ದಿವಾಳಿ ಆದ, ಅವಾಗ ಅವನು ದೇಹದಾಢ್ಯ ಅನ್ನೋ ವಯಸ್ಸಾಯ್ತು ಅಥವಾ ಆತರ ಅಲ್ಲ, ಅವನು ಬೇಕಾದ್ರೆ ಮೆಂಟಲ್ ಆದ ಅಂತ ಇಟ್ಕೊಳ್ಳಿ, ಅಂದ್ರೆ ಮಾನಸಿಕವಾಗಿ ಅವನು ಇದಾದ ಅಂದಾಗ ಆವಾಗ್ಲೂ ತೆಗಿತಾರೆ. ಬಟ್ ಆ ಆಪ್ಷನ್ಸ್ ಇಲ್ಲ, ನೋಡ್ಕೊಂಡು ಆನ್ಸರ್ ಮಾಡ್ಬೇಕು. 29 ಸೀಲ್ ಇದೆ, ಮಂಡಳಿ ಸದಸ್ಯ ಅನರ್ಹತೆಗಳು, ಮತ್ತೆ ಯಾವಾಗ ಆಕಸ್ಮಿಕ ಖಾಲಿ ಆಗುತ್ತೆ, ರಾಜೀನಾಮೆ, ಮರಣ, ವಜಾ ಮಾಡುವಿಕೆಯಿಂದ, ಸೊ ಬೇರೆ ಬೇರೆ ಕಾರಣ ಅವೆಲ್ಲ ಇದೆ. ನೋಡಿ ಇಲ್ಲಿ ಏನಿದೆ, ಮರಣ ಇದೆ ಕೊಟ್ಟಿದ್ದಾನೆ. ಸೊ ವ್ಯಕ್ತಿ ಮೃತನ. ಇನ್ನೊಂದು 1960 ಒಂದು ಕ್ವಶನ್ ಇದೆ, ಇಲ್ಲಿದೆ, ಎಲ್ಲಿದೆ ಅದು ಮುಂದೆ ತಗೋತೀನಿ. ಹಕ್ಕು ಮಾಹಿತಿ 2005 ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಸಹಕಾರಿ ಬ್ಯಾಂಕುಗಳಿಗೆ ಏಕೆ ಅನ್ವಯಿಸಲ್ಲ? ಯಾಕೆ ಬರಲ್ಲ? ಕೋಆಪರೇಟಿವ್ ಬ್ಯಾಂಕ್ ಇದು ಅನ್ವಯಿಸಲ್ಲ. ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಗೊತ್ತಲ್ಲ ನಿಮ್ಗೆ. ನೀವು ಏನೇ ಒಂದು ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದ್ರು, ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೂ ಒಂದು ಅಪ್ಲಿಕೇಶನ್ ಹಾಕಿ ತಗೋಬಹುದು. ಈಗ ಪೊಲೀಸ್ ಸ್ಟೇಷನ್ ತಗೋಬಹುದು, ಕೋರ್ಟ್ ಅಲ್ಲಿ ತಗೋಬಹುದು ಅಲ್ವಾ, ನೀವು ಸರ್ಕಾರದ ಕಂಪನಿಗಳು ತಗೋಬಹುದು. ಆದ್ರೆ ಕೋಆಪರೇಟಿವ್ ಬ್ಯಾಂಕ್ ಒಂದು ಸರ್ಕಾರದ ಪ್ರಾಧಿಕಾರ ಅಲ್ಲ, ಇದು ಇಟ್ ಇಸ್ ನಾಟ್ ಎ ಪಬ್ಲಿಕ್ ಅಥಾರಿಟಿ. ಗೊತ್ತಾಗ್ತಿದೆಯಲ್ಲ, ಸರ್ಕಾರಿ ಸಂಸ್ಥೆಗಳು ತಗೋಬಹುದು, ಅಥವಾ ಸರ್ಕಾರಿ ಸಂಸ್ಥೆಯಿಂದ ಯಾವ್ದಾದ್ರು ಹಣ ಸ್ವೀಕರಿಸಿದ್ರೆ ಆತರ ತಗೋಬಹುದು ಅಲ್ವಾ. ಇದು ಸಾರ್ವಜನಿಕ ಪ್ರಾಧಿಕಾರ, ಪಬ್ಲಿಕ್ ಅಥಾರಿಟಿ ಇಲ್ಲ. ಇದು ಸಿಂಪಲ್ ಕ್ವಶನ್, ಈ ತರ ಎಲ್ಲ ಒಂದೊಂದು ಬರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಜಾಸ್ತಿ ಇದ್ರ ಬಗ್ಗೆ. ನೆಕ್ಸ್ಟ್, ಹೊಸದಾಗಿ ನೋಂದಣಿಯಾದ ಸಹಕಾರ ಸಂಘ ಎಷ್ಟು ತಿಂಗಳೊಳಗೆ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ನಡೆಸಬೇಕು? ನೋಡಿ ಇದನ್ನ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ನಾನು ಹೇಳಿದೆ ನಿಮ್ಗೆ, ಅದೇ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಆಕ್ಟ್ 1960 ಬರುತ್ತೆ. ಇನ್ನೊಂದು 1957 ಅಲ್ಲಿ ಬೇರೆ ಇದೆ. 1957 ಅಲ್ಲಿ ಏನಿದೆ ಅಂದ್ರೆ ವಾರ್ಷಿಕ ಸಭೆ. ನೋಡಿ ಪ್ರತಿ ವರ್ಷ ಯಾವಾಗ ನಡೆಯಬೇಕು ಅಂತ ಹೇಳುತ್ತೆ ಇದು 1950, ಅದು ಕೂಡ ಎಕ್ಸಾಂಪಲ್ ಬಂದಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 25 ಒಳಗೆ ಆಗಬೇಕು ಅಂತ ಹೇಳುತ್ತಿದೆ 1957 ಕಾಯ್ದೆಯಲ್ಲಿ. ಇನ್ನು ಇಲ್ಲಿ ಅದನ್ನ ಕೇಳಿಲ್ಲ, ಇಲ್ಲಿ ಕೇಳಿರೋದು ಅದಲ್ಲ. ಇಲ್ಲಿ ಕೇಳಿರೋದೇನೋ, ಈಗ ರಿಜಿಸ್ಟರ್ ಹೊಸದಾಗಿ ರಿಜಿಸ್ಟರ್ ಆಗಿದ್ದೀರಾ, ಈಗ ಈ ವರ್ಷ ರಿಜಿಸ್ಟರ್ ಆಗಿದ್ದೀರಾ ಸರ್. ಈಗ ನೆಕ್ಸ್ಟ್ ಸಭೆ ಮಾಡಬೇಕು, ಮೊದಲ ಸಭೆ ವಾರ್ಷಿಕ ಸರ್ವ ಸದಸ್ಯರ ಸಭೆ ಎಷ್ಟು ತಿಂಗಳೊಳಗೆ ಮಾಡಬೇಕು? ಹೊಸದಾಗಿ ನೋಂದಣಿ ಆಗಿರ್ತಕ್ಕಂಥದ್ದು. ನೋಂದಣಿ ಆದ್ಮೇಲೆ ಪ್ರತಿ ವರ್ಷ ಸೆಪ್ಟೆಂಬರ್ 25 ಒಳಗೆ ಮಾಡಬೇಕು ವಾರ್ಷಿಕ ಸಭೆ, ದಟ್ ಇಸ್ ಡಿಫ್ರೆಂಟ್. ಬಟ್ ಹೊಸದಾಗಿ ನೋಂದಣಿ ಆಗಿರೋದು 18 ತಿಂಗಳೊಳಗೆ ಮಾಡಬೇಕು, 18 days. ಓಕೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ ಅದೇ ರೀತಿ ನಾವು ಈ ತರ ಕೋಆಪರೇಟಿವ್ ಸಂಬಂಧಪಟ್ಟಂತೆ, ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಇದನ್ನ ಅಟ್ಲೀಸ್ಟ್ ರಿವಿಷನ್ ಮಾಡಿ. ಎಕ್ಸಾಮ್ 1 or 2 days ಇದ್ದಂಗ ಎಷ್ಟೆಲ್ಲ ಆಗಿದೆ ಅಷ್ಟರ ರಿವಿಷನ್ ಮಾಡಿ. ಕೋಆಪರೇಟಿವ್ಗೆ ಸಂಬಂಧಪಟ್ಟ ಥಿಯರಿ ಕ್ಲಾಸ್ಗೆ ನಾವು PDF ಇದೆ, ಬೇಕಾದ್ರೆ ತಗೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ. ಇನ್ನೂ ಒಂದಷ್ಟು ಕ್ವಶನ್ಸ್ ಗಳನ್ನ ತರ್ತೇನೆ ನಾನು, ಇನ್ನೊಂದು ವಿಡಿಯೋ ತರೋಣ ಎಕ್ಸಾಮ್ಗಿಂತ ಮುಂಚೆ. ಓಕೆ, ಈಗೇನು ಎಕ್ಸಾಮ್ಸ್ ಗಳಿವೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.